ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದೋ. ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದಂತಹ ಉಮೇಶ್ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ಪರವಾಗಿ ಸ್ವಾಗತ ಕೋರುತ್ತೇನೆ. ಆಟನೇ ಆಗ್ಲಿ ಏನೇ ಆಗ್ಲಿ ತುಂಬಾನೇ ಬೇಗ ಕಲ್ತ್ಕೊಂತಾ ಇರ್ತಾರೆ. ಇವರು ರಾಜರ ಮಗನಾಗಿರೋದ್ರಿಂದ ಅವರು ಬೇಕಾದ್ರೆ ಮನೆಗೆ ಸಹ ಪ್ರೋತ್ಸಾಹ ನೀಡಿದ್ರು. ಇವರು ಎಷ್ಟು ಅಂದ್ರೆ 347 ದೊಡ್ಡ ಕೆರೆಗಳು ಮತ್ತು 1200ಕ್ಕೂ ಹೆಚ್ಚು ಏನ್ ಮಾಡಿದ್ದಾರೆ ಬಂದೆ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ನಾಡಿಗೆ ಸುಭದ್ರವಾದಂತಹ ಒಂದು ನಾಡನ್ನ ಕಟ್ಟಿಕೊಟ್ಟಂತಹ ಧೀಮಂತ ವ್ಯಕ್ತಿ. ಈಗಾಗಲೇ ನಾವು ಹೇಳ್ತಾ ಇದ್ದೀವಿ, ಬೆಂಗಳೂರು ನಗರ ಬೆತ್ತಕಾಳೂರು ಅಂತ ಇದ್ದದ್ದನ್ನ ಬೆಂಗಳೂರು ನಗರವಾಗಿ ಇವತ್ತು ಪ್ರಸಿದ್ಧಿಯನ್ನ ಪಡಿತಾ ಇದೆ. ಬರೀ ನಮ್ಮ ವಿಮಾನ ನಿಲ್ದಾಣ ಏನಿದೆ ಸುಸಜ್ಜಿತವಾದಂಥದ್ದು, ವಿಶ್ವದಲ್ಲೇ ಉನ್ನತ ದರ್ಜೆಯ ಒಂದು ವಿಮಾನ ನಿಲ್ದಾಣ ನಮ್ಮ ಏನು ಕೆಂಪೇಗೌಡರ ಹೆಸರಿನಲ್ಲಿರ್ತಕ್ಕಂಥ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇನ್ನು ಏನು ಕೈಗಾರಿಕೆ ವಿಚಾರ ಇರಬಹುದು, ಎಲ್ಲ ರೀತಿಯಲ್ಲಿ ಇವತ್ತು ಭಾರತ ದೇಶದ ಎಲ್ಲ ರಾಜ್ಯಗಳಿಗಿಂತ ಉದ್ಯೋಗದಲ್ಲಿರ್ಬೋದು ಅಥವಾ ಜೀವನ ಶೈಲಿ, ಸಾಮಾಜಿಕ ಜೀವನ